ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರ ಕಣ್ಣೀರು, ದಶಕ ಕಳೆದ್ರೂ ಸಿಗದ ಎನ್ಪಿಎಸ್ ಗ್ರಾಚ್ಯುಟಿ ಹಣ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ದಶಕಗಳ ಕಾಲ ಸಮಾಜದ ಸೇವೆ ಮಾಡಿ ನಿವೃತ್ತಿಯ ನಂತರ ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ಇಂದು ಬೀದಿಗೆ ಬಿದ್ದಿದ್ದಾರೆ. ತಮ್ಮದೇ ಬೆವರಿನ ಹಣಕ್ಕಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ಕಚೇರಿಗಳಿಗೆ ಅಲೆಯುವಂತಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಇವರು ಸಮಾಜದ ಗಂಧದಂತೆ ತೇದ ಜೀವಗಳು. ಮಕ್ಕಳ ಪೋಷಣೆ, ಚುನಾವಣೆ ಕೆಲಸ, ಆರೋಗ್ಯ ಇಲಾಖೆಯ ಸರ್ವೆ, ಹೀಗೆ ಸರ್ಕಾರದ ಪ್ರತಿಯೊಂದು ಕೆಲಸಕ್ಕೂ ಬೆನ್ನೆಲುಬಾಗಿ ನಿಂತವರು. ಆದರೆ ಇಂದು ಇವರಿಗೆ ಕೇಳುವವರು ಇಲ್ಲದಂತಾಗಿದೆ. ಕೂಡ್ಲಿಗಿ ತಾಲೂಕಿನ ಸುಮಾರು 225ಕ್ಕೂ ಹೆಚ್ಚು ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ 8 ರಿಂದ 10 ವರ್ಷಗಳಿಂದ ತಮ್ಮ ಎನ್ಪಿಎಸ್ ರಾಷ್ಟ್ರೀಯ ಪಿಂಚಣಿ ಯೋಜನೆ ಮತ್ತು ಗ್ರಾಚ್ಯುಟಿ ಹಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಸೇವೆಯಲ್ಲಿ ಇದ್ದಾಗ ಪ್ರತಿ ತಿಂಗಳು ತಮ್ಮ ಅಲ್ಪ ವೇತನದಲ್ಲಿ 150 ರೂಪಾಯಿಗಳಂತೆ ಎನ್ಪಿಎಸ್ ಕಂತು ಕಟ್ಟಿದ್ದಾರೆ. ಆದರೆ ನಿವೃತ್ತಿಯಾಗಿ ದಶಕ ಕಳೆದ್ರೂ ಕೂಡ ನಯಾ ಪೈಸೆ ಕೈ ಸೇರಿಲ್ಲ. ಯಾವ ಊರಮ್ಮ? ಕಾನಮಡು ಕೂಡ್ಲಿಗಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಒಳಗ ಈಗ ವಿಜಯನಗರ ಕಾನಮಡು ಎ ಕೇಂದ್ರ 2 ಐತೆ, ಇನ್ನೊಂದು ಬಿ ಕೇಂದ್ರ ಅಂತ. ಎ ಕೇಂದ್ರದ ಕೆಲಸ ಮಾಡ್ರಿ ನಾನು. ಎಷ್ಟು ವರ್ಷದಲ್ಲಿ ನಿಮ್ಗೆಲ್ಲ ರಿಟೈರ್ಡ್ ಆಗಿ? 2011 ರಿಟೈರ್ಡ್ ಆಗಿರಿ. ಆದ್ರೂ ಕೂಡ ಈವರೆಗೂ ನಿಮಗೆ ಎನ್ಪಿಎಸ್ ಇಲ್ಲ, ಗ್ರಾಚ್ಯುಟಿ ಇಲ್ಲ. ಹೇಳ್ಬಾರ್ದು. ಇವಾಗ ನಾವು ನಮ್ ದುಡ್ಡು ಅವರಿಂದ 50,000 ಕೊಟ್ಟಾರೆ. ಅವ್ರು ಏನ್ ಹೇಳಿದ್ರು ಮೊದ್ಲು, ಇದು ಏನ್ ಲೆಕ್ಕಲ್ಲ, ತಿಂಗಳ ನಿಮಗೆ ಪೆನ್ಷನ್ ಕೊಡ್ತೀವಿ, ಪೆನ್ಷನ್ ಮಾಡ್ತೀವಿ, ಕಡಿಮೆ ಸಂಬಳಕ್ಕೆ ದುಡಿದ್ರಿ ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಪೆನ್ಷನ್ ಇಲ್ಲ. ಊರಾಟ ಮಾಡಿದ್ವಿ, ನಮ್ಮಂತರ ಎಲ್ಲ ಕೇಳಿದ್ವಿ. ಯಾರು ಕೇಳಿದ್ವಿ? ಕೂಡ್ಲಿ ಕೇಳ್ರೆ ಬಳ್ಳಾರಿ ಕೇಳಂತಾರೆ, ಬಳ್ಳಾರಿ ಕೇಳಿದ್ರೆ ಎಲ್ಲಾ ಕಡೆಗೂ ಅರ್ಜಿ ಹಾಕಿ ಎಲ್ಲವೂ ನಮಗೆ ಇದು ಬಂದವ ಮಾಡ್ತೀವಿ, ಅಕ್ಲಾಟ್ಮೆಂಟ್ ಕಳ್ಸ್ಯಾರೆ, ಎಲ್ಲ ಕಡೆಗೂ ಕಳ್ಸಿದ್ವಿ. ನನ್ನ ಸಮಸ್ಯೆ ಏನು, ಇವತ್ತು 2 ಕಾಲಿಲ್ಲ, ನನ್ನ ಜೀವನ ತೊಂದರೆ ಆಗ್ಬಿಟ್ಟೆ. ನನ್ನ ಯಾಕೆ ಆಗ್ತದೆ ಹೇಳಕ್ಕೆ ಮನಸ್ಸಿಲ್ಲ. ಅರ್ಜಿ ಕೊಟ್ಟಿದ್ರಮ್ಮ? ಎಲ್ಲ ಕಡೆ ಕೊಟ್ಟಿದ್ದು. ಪೆನ್ಷನ್ ಕೊಟ್ಟು ಕಾಂತ ಇವತ್ತೊಂದು ಆಸ್ಪತ್ರೆ ದುಡ್ಡಿಲ್ಲಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಅಡ್ಕುಳಿಗೆ ಕೊಟ್ಟು ದುಡ್ಡಿಲ್ಲ, ಬೇರೆ ಕಡೆ ಹೋಗಂಗಿಲ್ಲ. ಕಾಲಿನ ತೋಟಕ್ಕೆ ಆಪರೇಷನ್ ಮಾಡ್ಸೋದು ಅನ್ಸುತ್ತೆ, ದುಡ್ಡಿಲ್ಲ. ಏನ್ ಮಾಡಲ್ಲ, 3 ಲಕ್ಷ ಯಾರು ಕೊಡ್ತಾರೆ? ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟು ಅವ್ರ ಕೂಲಿ ಇಷ್ಟೊಂದು ಮಕ್ಕಳು ನಾವು ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋದೆ. ನನ್ನ ಸೊಸೆ ಮೊದಲು ಇವತ್ತು ಕೂಲಿ ಮಾಡ್ಬೇಕು, ನಾವು ಜೀವನ ಮಾಡೋದು. ನೀವು ಸ್ಟಾರ್ಟಿಂಗ್ ಕೆಲಸ ಸೇರಿದಾಗ ಎಷ್ಟು ಕೊಡ್ತದೆ ತಿಂಗಳಿಗೆ? 150. ತಿಂಗಳಿಗೆ 150. ಕೊನೆ ತಿಂಗಳು 1 ತಿಂಗಳು 3,500 ತಂದಿದ್ದೆ. ಅದು 1,100,000 ಆಗಿತ್ತು. ಅದು ಹೆಚ್ಚಿಗೆ 2,000 ಹೆಚ್ಚಿಗೆ ಹಾಕಿ ಅದು 1 ತಿಂಗಳು ತಂದಿನಿ ನೋಡ್ರಿ. ಒಂದೇ ತಿಂಗಳು 3,500 ಕೊಟ್ಟರು. ತಿರ್ಗಿಲ್ಲ, ರಿಟೈರ್ಡ್ ಆಗಿ ಮನೆಗೆ ಬಂದು ನಾನು ಏನು ಕೊಡಂಗಿಲ್ಲ ಸರ್ಕಾರಕ್ಕೆ. ಕೊನೆಗೆ ಏನಾದ್ರು ಇತ್ತು ತಿಂಗಳ ಎಷ್ಟು ಕೊಟ್ರೆ ನಾವು ಏನಾರ ಜೀವನ ಮಾಡ್ತೀವಿ. ಮಕ್ಳು ಕೇಳೋದು ಏನು, ನಮ್ಮ ಮಕ್ಳು ಜೀವನ ಮಾಡೋದೇ ಕಷ್ಟ. ಬಿಸಿಲೊಂದಲ್ಲಿ ಬಿಸಿಲಾಗ ಹೋಗಿ ಕೆಲಸ ಮಾಡ್ತೀವಿ. ನಮಗೆ ಏನಿಲ್ಲ. ನೀನ್ ಮಾಡ್ದಲ್ಲವ ಬರೀ 100 ರೂಪಾಯಿ ಹೋಗಿ ಅವ್ರಿಗೆ ಕೇಳಿ ಗೌರ್ಮೆಂಟ್ನ ಏನಾರ ಕೊಡ್ತಾರಂಗೆ. ಏನ್ ಮಾಡಂತ ನಾವು ಯಾರು ಕೇಳಲ್ಲ, ಎಲ್ಲಾ ಕಡೆ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಸಿಡಿಪಿಒ ಕಚೇರಿಗಳು ವೃದ್ಧ ಮಹಿಳೆಯರನ್ನ ಶೋಷಿಸ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಕೇವಲ ಭರವಸೆ ನೀಡುತ್ತಾ ಇದ್ದಾರೆಯೇ ಹೊರತು ಹಣ ಬಿಡುಗಡೆಗೆ ಕ್ರಮ ವಹಿಸ್ತಾ ಇಲ್ಲ ಅಂತ ಕಾರ್ಯಕರ್ತೆಯರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ನಾವು ಸರ್ಕಾರಕ್ಕೆ ಸಾಲ ಕೇಳ್ತಾ ಇಲ್ಲ, ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಸಂಬಳದಲ್ಲಿ ಕಡಿತವಾದ ನಮ್ಮದೇ ಬೆವರಿನ ಹಣವನ್ನ ಕೇಳ್ತಾ ಇದ್ದೇವೆ. ಬಿಟ್ಟಿ ಭಾಗ್ಯಗಳನ್ನ ನೀಡುವ ಸರ್ಕಾರಕ್ಕೆ ನಮಗೆ ನೀಡಬೇಕಾದ ಹಣ ಕೊಡಲು ಮನಸ್ಸಿಲ್ವಾ? ಈಗಾಗಲೇ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರುವ ಇವರು ಮುಂದಿನ ದಿನದಲ್ಲಿ ಲೋಕಾಯುಕ್ತ ಹಾಗೂ ಜಿಲ್ಲಾ ನ್ಯಾಯಾಧೀಶರ ಮೊರೆ ಹೋಗಲು ಸನ್ನದ್ಧರಾಗಿದ್ದಾರೆ. ನಮ್ಮ ಹಣ ಕೊಡದಿದ್ರೆ ಮುಂಬರುವ ಚುನಾವಣೆಯಲ್ಲಿ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.
ಈ ಹೋರಾಟದಲ್ಲಿ ಎಂಬಿ ಅಯ್ಯನಹಳ್ಳಿಯ ಪ್ರಭಾವತಿ, ಬೇರುದ್ರಮ್ಮ, ಸಂಪತ್ ಭಾಗ್ಯಲಕ್ಷ್ಮಿ, ಕೊಟ್ರಮ್ಮ ಸೇರಿ ನೂರಾರು ಕಾರ್ಯಕರ್ತೆಯರು ಒಗ್ಗಟ್ಟಾಗಿ ನಿರ್ದೇಶಕರ ಹತ್ತಿರವೂ ಅವ್ರ ಆಫೀಸಿಗೆ ಹೋಗಿದ್ವಿ. ಒಂದ್ 10 ಜನ ಹೋಗಿದ್ವಿ. ಅಲ್ಲೂ ಕೇಳಿದೀವಿ. ಎಷ್ಟು ದಿನ ಹಿಂದೆ ಕೊಟ್ಟಿರಿ ನೀವೆಲ್ಲ? ಕೊಟ್ಟು ಎಷ್ಟು ದಿನ ಆಯ್ತು ಏನನ್ನ ಅರ್ಜಿ ಕೊಟ್ಟು ಈಗ 1 ತಿಂಗಳಾಯ್ತು. ಯಾವುದೇ ರಿಪ್ಲೈ ಬಂದಿಲ್ಲ. ಅವ್ರು ಬರುತ್ತೆ ಅಂದ್ರು. ಅವ್ರು ನಿಮ್ ಹಣ ಎಷ್ಟೆಷ್ಟಿದೆ ಅಂತ ನೋಡಿ ಹೇಳಿದ್ರು. ಅದ್ರ ದುಡ್ಡು ಮತ್ತೆ ನವೆಂಬರ್ ತಿಂಗಳಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳಿ 3 ತಿಂಗಳಾಯ್ತು. ಇವತ್ತಿರೋ ಅಂದಾಜು ಎಷ್ಟು ಹೋಗುತ್ತೆ ಒಬ್ಬರಿಗೆ ನಿಮ್ ತಲಾ? ಈಗ ನಿಮಗೆ ಎಷ್ಟು ನನಗೆ 130 NPS 130 ಬರ್ಬೇಕು. ಗ್ರಾಜುಯೇಟಿ ಫಂಡ್ 130 ಬರ್ಬೇಕು. ಎರಡು ಗ್ರಾಜುಯೇಟಿ ಫಂಡ್ ಮತ್ತೆ NPS ಇದು ಪೆನ್ಷನ್ ಸಿಸ್ಟಮ್ NPS ಮತ್ತೆ ಗ್ರಾಜುಯೇಟಿ ನಮ್ಮದೇ ದುಡ್ಡು 3 ಕೊಟ್ಬಿಟ್ಟು ಸರ್ಕಾರ ಅದಕ್ಕೆ ಬಡ್ಡಿ ಹಾಕಿ ಕೊಡ್ಬೇಕಿತ್ತು. ಇದು ಎಲ್ಲಾ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆ. ಇದು ಒಬ್ಬರದಲ್ಲ. NPS ಬರ್ಬೇಕು ಮತ್ತೆ ಗ್ರಾಜುಯೇಟಿ ಫಂಡ್ ಬರ್ಬೇಕು. ಎರಡೂ ಬರ್ಬೇಕು. ಇಡಿಗಂಟು ಅದು ಒಂದು 3 ಅತಿ ಹತ್ತಿರ ಸೇವಾ ನಿವೃತ್ತಿ ಅತಿ ಹತ್ತಿರ ಇರತಕ್ಕಂಥವ್ರಿಗೆ ಅವರಿಗೆ ಈ NPS ಯೋಜನೆ ಹಣವನ್ನು ಬರುದಿಲ್ಲ. ಅವ್ರಿಗೆ 50,000 ಸರ್ಕಾರವೇ ಇಡಿಗಂಟು ಸಮಸ್ಯೆ ಇದೆ. ಯಾರಿಗಾದ್ರೂ ಅದು ಸಮಸ್ಯೆ ಆಗಿದೆ. ಇಡಿಗಂಟು ಸತಿಗೆ ಸಮರ್ಪಕವಾಗಿ ಬಂದಿದೆ. ಕೆಲವ್ರಿಗೆ ಬಂದಿಲ್ಲ. ಈವರೆಗೂ ಬಂದಿಲ್ಲ. ಭಾಗ್ಯಲಕ್ಷ್ಮಿ, ಕೊಟ್ರಮ್ಮ ಸೇರಿ ನೂರಾರು ಕಾರ್ಯಕರ್ತೆಯರು ಒಗ್ಗಟ್ಟಾಗಿ ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ವೃದ್ಧ ಜೀವಿಗಳ ಕಣ್ಣೀರು ಒರೆಸುತ್ತಾ ಅಥವಾ ಈ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತಾ ಕಾದು ನೋಡಬೇಕಾಗಿದೆ. ಋಷಭೇಂದ್ರ ಕೂಡ್ಲಿಗಿ, ರಾಷ್ಟ್ರ ಕ್ರಾಂತಿ ನ್ಯೂಸ್.